ಸರ್, ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದಲ್ಲಿ 32 ವರ್ಷಗಳ ಕಾಲ ನಟನೆ ಮಾಡಿರೋರು. ಅವರು ಒಂದಲ್ಲ ಎರಡಲ್ಲ 200 ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾರೆ. ಇನ್ನು ಅವರ ನಟನೆ ವಿಷಯನ ತಗೊಳ್ಳಿ ನೀವು. ಕಾಮಿಡಿ, ಕಳ್ಳ, ಪೊಲೀಸ್, ಬಡವ, ಶ್ರೀಮಂತ, ಅನಾಥ, ಕಾಮಿ, ಪ್ರೇಮಿ, ಸ್ವಾಮಿ, ಕೂಲಿ, ಪೋಲಿ, ಜಾಲಿ, ಅಣ್ಣ, ತಮ್ಮ, ತಂದೆ, ಶಿಕ್ಷಕ, ರಕ್ಷಕ, ಪೂಜಾರಿ, ಆಚಾರ್ಯ, ಆಮೇಲೆ ಹೀರೋ, ವಿಲನ್ನು, ಸೈಲೆಂಟ್ ಅಂಡ್ ವೈಲೆಂಟು, ಆಲ್ ಟೈಪ್ ಆಕ್ಟ್ ಮಾಡಿರೋ ಒನ್ ಅಂಡ್ ಓನ್ಲಿ ಲೆಫ್ಟ್ ಹ್ಯಾಂಡ್ ಹೀರೋ. ಓಕೆನಾ? ಅಂಥವ್ರ ಸ್ಮಾರಕ ನೀವು ರಾತ್ರಿ ತೆರವು ಮಾಡಿಬಿಟ್ರೆ ಇದು ಸರಿನಾ? ಇವತ್ತು ಅವ್ರ ಸ್ಮಾರಕನ ನೋಡೋಕ್ಕೂ ಬಿಡ್ತಾ ಇಲ್ಲ, ಸರಿನಾ? ಅವರ ಸ್ಮಾರಕದ ಹತ್ರ ನಾವು ಏನು ನಮ್ಮ ಅಳನ್ನ ಹೇಳ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ, ಸರಿನಾ? ಇವತ್ತು ನಾವು ಈ ಮೀಟಿಂಗ್ ಬಂದಿದ್ವಿ ಸರ್. ನಮಗೆ ಇಷ್ಟು ವರ್ಷಗಳಿಂದ ಪುಂಗು ಪುರಾಣ ಹೇಳಿದ್ ಸಾಕು. ಇಷ್ಟು ವರ್ಷದಿಂದ ಪುಂಗಿ ಏನೂ ಆಗಿಲ್ಲ. ನಮಗೆ ಡೈರೆಕ್ಟಾಗಿ ನಾವು ಬೆಂಗಳೂರಿಂದ ಮಂಗಳೂರು ಹೋಗ್ತೀನಿ, ಮಂಗಳೂರಿಂದ ಬೆಂಗಳೂರು ಬರ್ತೀನಿ, ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ಆ ಸ್ಮಾಲ್ ತೆಗಿತೀರಾ, ಜಾಗ ತೆಗಿತೀರಾ, ಮತ್ತೆ ವಿಷ್ಣುವರ್ಧನ ಸ್ಮಾರಕ ಅಲ್ಲಾಗುತ್ತಾ? ಇಷ್ಟೇ ನಮಗೆ ಬೇಕಾಗಿರೋದು. ನಿಮ್ಮ ಹತ್ರ ದುಡ್ಡು ಇಲ್ಲತಾನೆ ಸರ್. ಈಗ ನಮ್ಮ ಸುದೀಪ್ ಸರ್ ಅವರು ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರೆ ಸರ್, ಅವ್ರಿಗೆ ಮುಂದಾಡೋದು ಕೊಡಿ ಸರ್. ನೀವು ಅವ್ರ ಕೈಯಲ್ಲಿ ಎಷ್ಟಾದ್ರೂ ಅಷ್ಟು ಹಾಕ್ಲಿ ಸರ್. ಇದಕ್ಕೊಂದು ವಿಷ್ಣು ಸರ್ ಸ್ಮಾರಕಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಕ್ಯಾನರ್ ಮಾಡಿಬಿಡಿ ಸರ್. ನೀವು ಆ ಸ್ಕ್ಯಾನರ್ಗೆ ಎಷ್ಟು ಅಭಿಮಾನಿ ಎಷ್ಟಾದ್ರೂ ಅಷ್ಟು ಆಗ್ತಿರ್ತಾರೆ. ನಾವು ಟೋಟಲಿ ಅಮೌಂಟ್ ಆದ್ಮೇಲೆ ಅದು ಖರೀದಿ ಮಾಡಿ ಆಗಲ್ವಾ? ಅಲ್ಲ ಆಗಲ್ವಾ? ಯಾವ ಜಮೀನು ಕೊಡ್ತಾ ಇರ್ತಾರ? ಸುಮ್ಮನೆ ಅದೇನು ಹೇಳ್ತಾರೆ. ಇವತ್ತು ನಾವು ಬಂದಿದ್ವಿ, ನಮ್ಗೆ ಇಲ್ಲಿ ಸರ್ ನಮ್ಮ ಮೀಟಿಂಗ್, ಓಕೆ ಸರ್, ಮೀಟಿಂಗ್ ಬಂದಿದ್ವಿ, ನಮ್ಗೇನೋ ಸಮಾಧಾನ ಆಗಲಿಲ್ಲ ಸರ್. ನಮ್ಗೆ ಸಮಾಧಾನ ಆಗಲಿಲ್ಲ. ನಮ್ಗೇನಂತ ಕೇಳಿದ್ರೆ ಇರ್ತೀನಿ, ಜೊತೆಲಿ ಬರ್ತೀನಿ, ಐ ಡೋಂಟ್ ಲೈಕ್ ಇಟ್. ಎಲ್ಲಿಗಿರ್ತೀರಾ, ಎಲ್ಲಿಗೆ ಬರ್ತೀರಾ? ನಾವು ಬೇಕಾದ್ರೆ ಸ್ಮಾರಕ ಆ ವಿಷಯ ಸಂಬಂಧ ಮಾತಾಡ್ತೀರಾ? ಏನಾದ್ರು ಕ್ರಮ ಕೈಗೊಳ್ತೀರಾ? ದುಡ್ಡಾ ಬ್ಲಡ್ಡಾ ಏನು ಬೇಕು? ಏನೂ ಆಗಲಿಲ್ಲ. ನೋಡ್ತಾ ಇದ್ರಲ್ಲ, ಯಾರ ಮುಖದಲ್ಲೂ ಏನು ಇಲ್ಲ. ಎಲ್ಲಿಂದನೋ ನಾವು ದೂರದಿಂದ ಬಂದಿದ್ವಿ, ಮಳೆ ಬೀಳ್ತಾ ಇದೆ, ಮಳೆಯಲ್ಲೇ ಇದ್ವಿ. ನಮ್ಗೇನು ಕೆಲಸ ಇಲ್ವಾ? ಕೆಲಸ ಇಟ್ಕೊಂಡು ಇಲ್ಲಿ ಇದ್ವಿ. ನಮ್ಮ ತೀರ್ಮಾನ ತಗೋಬೇಕು. ನೀವು ಸುತ್ತಿ ಬಳಸಿ ಅಲ್ಲ ಸರ್, ನೀವು ಸುತ್ತಿ ಬಳಸಿ ಬರೋದಲ್ಲ, ಡೈರೆಕ್ಟ್ ಪಾಯಿಂಟ್ ಬರ್ತೀನಿ. ಈಗ ಇವತ್ತು ನೀವು ಮೀಟಿಂಗ್ ಮಾಡಿದ್ರ, ನಾನು ಬಂದಿದ್ದೀನಿ, ನನಗೆ ಒಂದು ಅಲ್ಲಿ ವಿಷ್ಣುವರ್ಧನ್ ಅವರು ಜಾಗ ಬೇಕು ಅಷ್ಟೇ ನಾವು ಕೇಳ್ತಾ ಇರೋದು. ಸರ್ಕಾರ ಕೇಳಿ. ಇವತ್ತು ಮೇಡಮರ ಸರ್ಕಾರ ಇವತ್ತು ಇವಾಗ ಯಾವನೋ ಬಿಲ್ಡರ್ ಎಲ್ಲಿಂದನೋ ಬಂದು ಮೇಡಮರ ಫ್ಲಾಟ್ಗಳ ಮೇಲೆ ಫ್ಲಾಟ್ ಕಟ್ತಾ ಇದ್ದಾರೆ. ಏನಾಗ್ತಾ ಇದೆ ಇಲ್ಲಿ? ಅವರು 32 ವರ್ಷಗಳ ಕಾಲ ನಟನೆ ಮಾಡಿರೋರು, ಅವ್ರು ಸೈಲೆಂಟಾಗಿ ಮಾಡಿ ಸೈಲೆಂಟಾಗಿ ಹೋಗಿರೋರು. ಅಂಥವ್ರಿಗೆ ನೀವು ಜಾಗ ಕೊಡೋಕ್ಕೆ ಹಿಂಜರಿಕೆನ ಸರ್ಕಾರ ಸಾರ್ ತೀರ್ಮಾನ ಮಾಡ್ಬೇಕು ಸರ್. ಕೊಡ್ಲಿ ಸರ್ ಅಂಥವ್ರಿಗೆ. ಇವತ್ತು ನೀವು ಡಾಕ್ಟರ್ ರಾಜ್ಕುಮಾರ್ ಒಂದತ್ರ ಆಗ್ತೀರಾ, ವಿಷ್ಣುವರ್ಧನ್ ಒಂದತ್ರ ಆಗ್ತೀರಾ, ಚಿರಂಜೀವಿ ಸರ್ಜನ್ ಒಂದತ್ರ ಆಗ್ತೀರಾ, ಇನ್ಯಾರ್ಯಾರು ಒಂದತ್ರ ಆಗ್ತೀರಾ ಸರ್? ಎಲ್ಲಾರು ಒಂದತ್ರ ಹಾಕಿ ಸರ್. ಶಂಕರ್ ನಾಗು ಒಂದತ್ರ, ಟೈಗರ್ ಪ್ರಭಾಕರ್ ಒಂದತ್ರ. ಸರ್ಕಾರ ಇವತ್ತಿನ ತೀರ್ಮಾನ ತಗೊಳ್ಳಿ, ಎಲ್ಲಾರು ಒಂದತ್ರ ಹಾಕಿ. ಬದುಕಿದಾಗ ಅಂದ್ರೆ ನಾವು ಕೆಲವು ಅಭಿಮಾನಿಗಳು ನೋಡಿಲ್ಲ, ಸದ್ಯಾಗ ಅವ್ರ ಸ್ಮಾರಕ ನೋಡೋದು ಕೆಲಸ ಮಾಡಿ. ಈಗ ಅವ್ರೊಬ್ಬರನ್ನೇ ಒಂದತ್ರ ಹಾಕಿದ್ರೆ ನೀವು ತಿಂಗಳಿಗೆ ವರ್ಷಕ್ಕೆ ಒಂದೇ ದಿನ ಹೂ ಬೀಳುತ್ತೆ ಅಲ್ಲಿ. ಈ ತರ ಮಾಡೋದ್ರಿಂದ ಪ್ರತಿ ತಿಂಗಳು ಹೂ ಬೀಳುತ್ತೆ. ಎಲ್ಲ ಅಭಿಮಾನಿಗಳು ಒಂದಿನ ನೋಡ್ಕೊಂಡು ಹೋಗ್ಬೋದಲ್ಲ. ಯೋಚನೆ ಮಾಡಿ. 5G ಕಾಲ ಸರ್ ಇದು.